ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಪ್ಲೀಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಕ್ಷರು ಸ್ಕೂಲಿಗೆ ಹೊರಟರು. ಅವ್ರನ್ನ ಕಳಿಸ್ಬಿಟ್ಟು ನಾನು ಹಾಗೆ ಸ್ವಲ್ಪ ದೇವ್ರ ಪೂಜೆಗೆ ಹೂವು ಬೇಕು ಅಂತ ಕಿತ್ಕೊಳ್ಳೋಣ ಅಂತ ಬಂದ್ವಿ. ನೋಡಿ ಎಷ್ಟೊಂದು ರೋಸ್ ಬಿಟ್ಟಿದೆ ಅಂತ. ಇವತ್ತು ತುಂಬ ರೋಸ್ ಬಿಟ್ಟಿದೆ. ನನಗಂತೂ ಫುಲ್ ಖುಷಿ ಆಯಿತು ಫ್ರೆಂಡ್ಸ್. ನೋಡಿ ರೋಸ್ ನೋಡಿ, ಕೀಳಕ್ಕೆ ಮನಸ್ಸೇ ಇರಲಿಲ್ಲ, ಆದರೂ ಏನು ದೇವ್ರ ಪೂಜೆಗೆ ಬೇಕಲ್ಲ ಅಂತ ಕಿತ್ಕೊಂಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಆ ಗಿಡದಲ್ಲಿ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಹಾಗೆ ಮನೆ ಹತ್ರನೂ ಸ್ವಲ್ಪ ಡೈರೋ ಹೂವು ಎಲ್ಲ ಬಿಟ್ಟಿದ್ದು, ಅವನ್ನೆಲ್ಲ ಕಿತ್ಕೊಂಡೆ. ಈಗ ಇವತ್ತು ನಮ್ಮ ಗಿಡದಲ್ಲಿ ಅಂದರೆ ತುಂಬ ಹೂವು ಬಿಟ್ಟಿದೆ. ನೋಡಿ ಇಲ್ಲೊಂದು ಡೈರೋ ಹೂವು ಎಷ್ಟು 3 ಬಿಟ್ಟಿದೆ. ಬಂದರೆ ನೋಡಿ ಇಲ್ಲಿ ಎಷ್ಟೊಂದು ಬಿಟ್ಟಿದೆ ಅಂತ. ಇಲ್ಲೊಂದು ಇಲ್ಲಿ ನೋಡಿ ಮಲೆಕೊಂಡೇ ಬಿಟ್ಟಿದೆ. ನಿದ್ದೆ ಮಾಡ್ತಿದೆ, ಅದು ಮಲಗಿದೆ. ಹಾಗೆ ಇವತ್ತು ಟಿಫನಿಗೆ ಲೆಮನ್ ಚಿತ್ರಾನ್ನ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಖಾರವಾಗಿ ಹುಳಿಯಾಗಿ ಚೆನ್ನಾಗಿತ್ತು. ಸಿಂಪಲ್ ಲೆಮನ್ ಚಿತ್ರಾನ್ನ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ರೆಸಿಪಿ ನೋಡ್ಕೊ ಬನ್ನಿ, ಆಮೇಲೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಬನ್ನಿ ಬೇಗ ಈಗ ಒಂದು ಚಿತ್ರಾನ್ನ ಮಾಡೋಣ. ಲೆಮನ್ ಚಿತ್ರಾನ್ನ. ಅದಕ್ಕೆ ಏನು ತೊಗೊಂಡಿದ್ದೀನಿ ಅಂದರೆ ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಕರ್ಬೇವಿನ ಸೊಪ್ಪು, ಒಂದು ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ ಪೇಸ್ಟ್. ನಾನು ಹಸಿಮೆಣಸಿನ್ಕಾಯಿ ಯಾವಾಗಲೂ ಬಿಟ್ಕೊತೀನಿ. ತೆಂಗಿನಕಾಯಿ, ಸಾಸಿವೆ. ಬನ್ನಿ ಬೇಗ ಪಟ್ ಅಂತ ಮಾಡೋಣ. ಗ್ಯಾಸ್ ಆನ್ ಮಾಡಿಕೊಂಡು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯಿ, ಒಂದು 3 ಸ್ಪೂನ್ ಹಾಕೊಂಡಿದ್ದೀನಿ. ಇದರಲ್ಲಿ ನಿಮ್ಗೆ ಎಷ್ಟು ಬೇಕು ಹಾಕೊಳ್ಳಿ. ಸ್ವಲ್ಪ ಎಣ್ಣೆ ಇದ್ದರೆ ಚೆಂದ ಇದಕ್ಕೆ. ಈ ಕಡಲೆಬೀಜ ಹಾಕೊತಿದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕಿಕೊಳ್ಳೋಣ. ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಸಾಸಿವೆ, ಇವಾಗ ಕರ್ಬೇವಿನ ಸೊಪ್ಪು ಹಾಕೋಣ. ಕರ್ಬೇವಿನ ಸೊಪ್ಪು ಕಟ್ ಮಾಡಿ ಹಾಗೆ ಒಂದೊಂದೇ ಹಾಕೋರೆ ಆಚೆ ಹಾಕೋತಾರೆ. ಕಟ್ ಮಾಡಿ ಹಾಕಿದ್ರೆ ತಿಂತಾರೆ, ಅದಕ್ಕೋಸ್ಕರ. ಈಗ ಹಸಿಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕು ಕಾಲು. ಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ. ಮತ್ತೆ ಮುಚ್ಕೊಳ್ಳಿ. ಈರುಳ್ಳಿ ರೇಟ್ ಜಾಸ್ತಿ ಇದ್ದಾಗ ಚಿತ್ರಾನ್ನ ತಿನ್ನಬೇಕು ಅನ್ನೋ ಈ ಥರ ಚಿತ್ರಾನ್ನ ಮಾಡ್ಕೊತೀನಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಇವಾಗ ಇದಾಗಿದೆ. ತಣ್ಣಗಾದ್ಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕೋರೆ ಚಿತ್ರಾನ್ನ ಆಯಿತು ಫ್ರೆಂಡ್ಸ್. ನಿಂಬೆಹಣ್ಣು ಹಾಕಿ ಆದರೆ ಕೊತ್ತಂಬರಿ ಸೊಪ್ಪಿಲ್ಲ. ಓಕೆ ಫ್ರೆಂಡ್ಸ್, ಈಗ ಚಿತ್ರಾನ್ನ ರೆಡಿ ಆಯಿತು. ಅನ್ನ ಎಲ್ಲ ಕಲಿಸಿದ್ದೀನಿ. ಏನಿದ್ರು ತಿನ್ನೋದೇ. ಹಾಗೆ ಈಗ ತೋಟದ ಕಡೆ ಬಂದೆ. ಹಾಗೆ ನಮ್ಮ ಅತ್ತೆ ನೋಡಿದ್ರೆ ಇಲ್ಲಿ ಅರಿವೆ ಸೊಪ್ಪು ಹಾಗೆ ಕೊತ್ತಂಬರಿ ಬೀಜ ಚೆಲ್ತಿದ್ದಾರೆ. ಹಾಗೆ ನಾನು ಸ್ವಲ್ಪ ಬೀನ್ಸ್ ಬೀಜನೂ ಹಾಕ್ತೆ. ನೋಡಿ ಇವೇ ಬೀನ್ಸ್ ಕಾಳು ಬೀಜ ಹಾಕ್ತಿದ್ದೀನಿ. ಫಸ್ಟ್ ಹಾಕಿ ಸ್ವಲ್ಪ ಬಿಟ್ಟಿದ್ದು ಖಾಲಿ ಆಗ್ತಾ ಬರ್ತಿದೆ, ಅದಕ್ಕೆ ಮತ್ತೆ ಹಾಕ್ತಿದ್ದೀನಿ. ಸೊಪ್ಪು ಅಷ್ಟೇ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದ್ದು, ಅದಕ್ಕೆ ನಾವು ಅತ್ತೆ ಬೀಜ ಚೆಲ್ತಿದ್ದಾರೆ. ಖಾಲಿ ಆಗ್ತಿದ್ದಂಗೆ ಮತ್ತೆ ಏನು ಬೇಕೋ ಅದನ್ನು ಹಾಕ್ಕೋತೀವಿ. ಏನು ಸೊಪ್ಪಾಗಲಿ ತರಕಾರಿ ಆಗಲಿ ಮನೆಗೆ ಎಷ್ಟು ಬೇಕೋ ಅಷ್ಟೇ, ಜಾಸ್ತಿ ಏನು ಹಾಕಲ್ಲ ಫ್ರೆಂಡ್ಸ್. ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಬೆಳ್ಕೊತೀವಿ, ನಮಗೆ ಮಾತ್ರ. ಹಾಗೆ ಇಲ್ಲಿ ಹಾಗಲಕಾಯಿ ಬಿಟ್ಟಿತ್ತು, ಕಿತ್ಕೊಳ್ಳೋಣ ಅಂತ ಬಂದೆ. ಯಾಕೋ ಬಿಟ್ಟಿದೆ, ದಪ್ಪನೇ ಆಗಲಿಲ್ಲ ಫ್ರೆಂಡ್ಸ್. ಯಾಕೆ ಅಂತ ಗೊತ್ತಿಲ್ಲ. ಇಷ್ಟು ಬಿಟ್ಟಿದೆ, ದಪ್ಪ ಆಗುತ್ತೇನೋ ಅಂತ ಒಂದು 5-6 ಹಾಗಲಕಾಯಿ ಎಲ್ಲ ಆಗಲೇ ಹಣ್ಣು ಹೋಗಿದ್ದು. ಅದಕ್ಕೆ ಇವು ಹಣ್ಣಾಗ್ಬಿಡುತ್ತೆ ಅಂದ್ಬಿಟ್ಟು ಒಂದು 7-8 ಸಿಕ್ತು, ಅವನು ಕಿತ್ಕೊಂಡೆ ಸ್ವಲ್ಪ. ಒಂದು ಟೈಮಿಗೆ ಪಲ್ಯ ಎಲ್ಲ ನಂಚ್ಕೊಳ್ಳೋಕೆ ಸೈಡಿಗೆ ಆಗುತ್ತೆ, ಮಾಡ್ಕೊಳ್ಳೋಣ ಅಂತ. ನೋಡಿ ಇದೆ ಹಾಗಲಕಾಯಿ, ಎಲ್ಲರಿಗೂ ಗೊತ್ತಿರುತ್ತೆ. ನೋಡಿ ಅಲ್ಲೊಂದು ಬಿಟ್ಟಿದೆ, ಅಲ್ಲೊಂದು ಕಿತ್ಕೊಂಡೆ. ಇದೆಲ್ಲ ಹಾಗಲಕಾಯಿ ಎಲ್ಲ ಕಿತ್ಕೊಂಡಾಯಿತು. ಅಲಸಂದೆ ಕಾಳು ಬರ್ತಿದೆ, ಇನ್ನು ಬಲಿಬೇಕು. ಇಲ್ಲಿದೆ, ಇಲ್ಲಿ ಬಿಟ್ಟಿದೆ. ನೆಕ್ಸ್ಟ್ ಇದ್ರಲ್ಲಿ ಸಾಂಬಾರು ಮಾಡೋದೆ ನೋಡಿ.
ಮತ್ತು ಚೀಲ ಸೀರೆ ಎಲ್ಲ ಕಟ್ಟಿದ್ದಾರೆ. ಗಿಳಿ ಎಲ್ಲ ಬಂದು ಅಕ್ಕಿ ಯಾವ್ದಾದ್ರು ಬಂದೆಲ್ಲ ತಿನ್ಕೊಳ್ಳುತ್ತೆ ಅಂತ. ಇದು ಮರ್ಗೆಂಟ್ಸು ಗಿಡ. ಹೇಗಿದೆ ಈಗೆಲ್ಲ ಕಿತ್ಕೊಂಡಾಯಿತು. ಸ್ವಲ್ಪ ಕ್ಯಾರೆಟು, ಬೀನ್ಸು, ಬೆಂಡೆಕಾಯಿ, ಟೊಮೊಟೊ ಆಗ್ಲಿಕ್ಕೆಲ್ಲ ಕಿತ್ಕೊಂಡು ಈಗ ಮನೆಗೆ ಹೊರಟು. ಓಕೆ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವಿಡಿಯೋ, ಸಂಡೇ ಬ್ಲಾಗ್. ಮತ್ತು ರಾಗಿ ಪೈರಲ್ಲಿ ಕಳೆ ಕೀಳ್ತಿದ್ದಾರೆ. ನಿಕ್ಷ ಅವರು ಅವ್ರ ತಾತ ಕುಂಟೆ ಹೊಡಿತಿದ್ದಾರೆ ಅಂತ ಅಲ್ಲಿಗೆ ಹೋಗಿದ್ದಾರೆ, ಕುಂಟೆ ಹೊಡೆಯೋದ ಹತ್ರ. ನಮ್ಮ ತಾತ ಗಂಟೆ ಹೊಡಿತಿದ್ದಾರೆ, ತೋರಿಸ್ತೀವಿ ಫ್ರೆಂಡ್ಸ್. ನೋಡಿ, ಅಲ್ಲಿ ನಮ್ಮ ತಾತ ಗಂಟೆ ಹೊಡಿತಿದ್ದಾರೆ. ಫ್ರೆಂಡ್ಸ್ ನೋಡಿ, ಮತ್ತೆ ನಂದು ಮತ್ತೆ ನಮ್ಮ ಇಕ್ಕದ ಮಣಿ, ನಾನು ಮತ್ತೆ ನಮ್ಮ ಅಕ್ಕ ಸೇರಿಸಿ ನೋಡಿ ನಮ್ಮಪ್ಪ ಸತ್ತ ಹೊಡಿಯೋಕ್ಕೆ ಮಿಷಿನ್ ರೆಡಿ ಮಾಡ್ತಿದ್ದಾರೆ. ನೋಡಿ, ಹೀಗಿದೆ ಪೆಟ್ರೋಲ್ ಅಲ್ಲಿ ಗಂಟ ತುಂಬಿದೆ, ಇಲ್ಲಿಂದ ಹಿಡಿದೆ ಆಳಿ ಗಂಟ ತುಂಬಿದೆ. ಹೀಗಿದೆ. ಬನ್ನಿ ಫ್ರೆಂಡ್ಸ್, ಈಗ ಸತ್ತೆ ಹೊಡೆಯೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಇದಷ್ಟು ಬ್ಲ್ಯಾಕಿ ಅಂತ. ನಮ್ಮ ಮನೇಲಿರೋದೊಂದು ಪುಟ್ಟು ಬೆಕ್ಕಿದು. ಯಾವಾಗೂ ನನ್ನ ಜೊತೆಲೇ ಇರುತ್ತೆ ಇದು. ನನ್ನ ಮನೆಯಿಂದ ಆಚೆ ಬರೋದೇ ತಡ ಕಾಯ್ತಾ ಇರುತ್ತೆ. ನಾನು ಬಂದ ತಕ್ಷಣ ಹಿಂದೆನೇ ಬಂದ್ಬಿಡುತ್ತೆ ಫ್ರೆಂಡ್ಸ್, ಎಲ್ಲೂ ಹೋಗಲ್ಲ ಅದು. ನಾನು ಮತ್ತೆ ವಾಪಸ್ ಮನೆಗೆ ಹೋಗೋ ಗಂಟ ಅದು ನನ್ನ ಜೊತೆನೇ ಇರುತ್ತೆ. ನನ್ನ ಜೊತೆ ಇಡೀ ತೋಟ ಎಲ್ಲ ಸುತ್ತಾಡಿಕೊಂಡು ಮತ್ತೆ ನನ್ನ ಜೊತೆ ಮನೆಗೆ ಬರುತ್ತೆ ಅದು. ಅಂಥದ್ದೇನಾಯಿತು ಅಂದರೆ, ಮೊನ್ನೆ ನೈಟ್ ಯಾರೋ ಬಂದು ಬೈಕ್ ಹತ್ತಿಸ್ಕೊಂಡು ಹೊಂಟೋಗಿದ್ದಾರೆ ರೋಡಲ್ಲಿ. ಸತ್ತೋಗಿತ್ತು ಫ್ರೆಂಡ್ಸ್ ಇದು. ಇದೇ ಕೊನೆ ಬಾರಿ ಅದು ಊಟ ತಿಂದು ಆಚೆ ಹೋಗಿದೆ ಫ್ರೆಂಡ್ಸ್. ಆಮೇಲೆ ಮನೆಗೆ ಬರಲಿಲ್ಲ ಮತ್ತೆ. ತುಂಬ ಪ್ರೀತಿಯಿಂದ ಸಾಕಿದ ಬೇಕು ಫ್ರೆಂಡ್ಸ್ ಅದು. ನನಗೆ ಅವತ್ತು ತುಂಬ ಅಳು ಬಂತು. ಈಗ ನಾನು ತೋಟದ ಕಡೆ ಎಲ್ಲ ಹೋದರೆ ಬೇಜಾರು ಫ್ರೆಂಡ್ಸ್. ಹಿಂದೆ ನೋಡ್ತಿರ್ತೀನಿ ಬರ್ತಿರ್ತಾನೇನೋ ಅಂತ. ಯಾಕಂದರೆ ಹಿಂದೆ ಮುಂದೆನೇ ಸುತ್ತಾಡ್ತಾ ಇರೋನು. ನನ್ನ ಮನೆಗೆ ಹೋಗೋ ಗಂಟ ಹಿಂದೆ ಮುಂದೆನೇ ಇರೋನು, ಎಲ್ಲೂ ಹೋಗೋಕ್ಕೆ ಇರಲಿಲ್ಲ, ನನ್ನ ಜೊತೆಲೇ ಇರೋನು. ಏನೋ ಒಂಥರ ಬೇಜಾರು. ನಮ್ಮ ರಾಣಿ ನೋಡಿ ಫ್ರೆಂಡ್ಸ್, ಬೆಕ್ಕು ಮರಿ ಎಲ್ಲ ಕರ್ಕೊಂಡು ಬೇರೆ ಕಡೆ ಶಿಫ್ಟ್ ಮಾಡ್ತಿದ್ದಾನೆ. ವಾರಕ್ಕೊಂದೊಂದು ಜಾಗ ಚೇಂಜ್ ಮಾಡ್ತಾನೆ ಅವನು. ಈಗ ನೋಡಿ, ಈಗ ದನಿನ ಕೊಟ್ಟಿಗೆಯಿಂದ ನಮ್ಮ ಮನೆಗೆ ಬರ್ತಿದ್ದಾನೆ. ಹೇಗೆ ಎತ್ಕೊಂಡು ಹೋಗ್ತಿದ್ದಾನೆ ನೋಡಿ, ಅಲ್ಲೇ ಕಚ್ಕೊಂಡು. ನೋಡಿ, ತಂದುಬಿಟ್ಟ. ಈಗ 3 ಮರಿ ಇದ್ದಾವೆ ಅಲ್ಲಿ. ವಾರಕ್ಕೊಂದೊಂದು ಜಾಗ ಚೇಂಜ್ ಮಾಡ್ತಾನೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಯಾರನ್ನ ಮರಿಗಳು ಎತ್ಕೊಂಡು ಹೊಂಟೋಗ್ತಾರೇನೋ ಅಂತ. ಅದಾದಮೇಲೆ ಅದಕ್ಕೆಲ್ಲ ನೀಟಾಗೆಲ್ಲ ಹಾಸಿ ಆಮೇಲೆ ಮರಿ ಎಲ್ಲ ಬಿಟ್ಟು ಫ್ರೆಂಡ್ಸ್, ನೆಲದ ಮೇಲೆ ಇರ್ತಾವಲ್ಲ ಅಂತ. ನೋಡಿ ಹೇಗೆ ಬರ್ತಿದ್ದಾವೆ ಅಂತ, ಈಗ ಕಂಡುಬಿಡ್ತಿದ್ದಾವೆ.
ಹಾಲು ಹಾಕೋರು ಇನ್ನೂ ಕುಡಿತಿಲ್ಲ. ಈಗ ಕಂಡುಬಿಟ್ಟು ಇವಾಗ ಸ್ವಲ್ಪ ನೋಡೋ ಥರ ಆಗಿದ್ದಾವೆ. ಬನ್ನಿ, ಈಗ ನಮ್ಮ ಮನೇಲಿ ಜೇನು ಕೀಳ್ತಿದ್ದಾರೆ. ಅದೇನು ಕಚ್ಚಲ್ಲ, ಸುಮ್ಮನೆ ಕಡ್ಡಿಲಿ ಹಿಂಗಂದರೆ ಸಾಕು, ಎದ್ದು ಓಡೋಗ್ಬಿಡುತ್ತದೆಲ್ಲ ಜೇನು. ನಮ್ಮ ಮನೆ ಹತ್ರನೇ ಕಟ್ಟಿತ್ತು, ಅಲ್ಲೇ ಮನೆ ಎದುರಿಗೇನೆ. ನೋಡಿ ಇದೆಲ್ಲ ತೆಗಿತಿದ್ದಾರೆ ಅದನ್ನು. ತುಪ್ಪ ಇದೆ ಅಂತ ಕಿತ್ತು, ಆದರೆ ತುಪ್ಪನೇ ಇರಲಿಲ್ಲ, ಎಲ್ಲೊಂದು ಸ್ವಲ್ಪ ಇತ್ತು, ಜಾಸ್ತಿನ ಇರಲಿಲ್ಲ. ಯಾಕಂದರೆ ಚಿಕ್ಕದಲ್ವ, ಅದು ಜಾಸ್ತಿ ಇರಲ್ಲ ಅದರಲ್ಲಿ. ದೊಡ್ಡ ಜೇನು ಇದಾಗಿದ್ದರೆ ಇರೋದು, ಸ್ವಲ್ಪ ಪುಟ್ಟದಲ್ವ ಇದು, ಅದಕ್ಕೆ ಇಲ್ಲ, ಸ್ವಲ್ಪನೇ ಸಿಕ್ಕಿದ್ದು. ಹುಳ ಎಲ್ಲ ಏನು ಮಾಡಲ್ಲ, ಕಚ್ಚಲ್ಲ. ನಾವೇನೋ ತೊಂದರೆ ಮಾಡಿದ್ರೆ ಅಲ್ವ ನಮಗೆ ತೊಂದರೆ ಮಾಡೋದವು. ತುಪ್ಪ ಇರುತ್ತೋ ಅಂತ ಆಸೆಯಿಂದ ಕಿತ್ವಿ, ಆದರೆ ತುಪ್ಪ ಇರಲಿಲ್ಲ. ನಮ್ಮಲ್ಲಿ ಕಾಯ್ತಿದ್ರು ಯಾವಾಗ ತಿಂತೀನಿ ಅಂತ. ನೋಡಿ ಹೇಗೆ ತಿಂತಿದ್ದಾರೆ ಅಂತ, ಚಿಕ್ಕ ಮಕ್ಕಳು ಥರ. ನೋಡಿ ಅಲ್ಲಿ ಕಡ್ಡಿ ಹತ್ರ ಇದೆಯಲ್ಲ, ಅದು ಮಾತ್ರ ತುಪ್ಪ, ಅಷ್ಟೇ ತುಪ್ಪ ಇರೋದು. ಸ್ವಲ್ಪ ಜೇನುಳ ನೋಡಿ. ನೋಡಿ ಅದೇ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ತುಪ್ಪ, ಅದು ಅಷ್ಟೇ, ಸ್ವಲ್ಪನೇ. ಇಬ್ಬರು ಕಿತ್ತಾಡ್ಕೊಂಡು ತಿಂದ್ವಿ. ತಿಂದಾದ್ಮೇಲೆ ತುಪ್ಪ ಇಲ್ಲ ಅಂತ ಮತ್ತೆ ತೊಗೊಂಡೋಗಿ ಅಲ್ಲೇ ಇಡ್ತಿದ್ದಾರೆ, ಬಂದು ಕುತ್ಕೊಳ್ಳುತ್ತೇನೋ ಅಂತ. ಬನ್ನಿ, ಈಗ ನಮ್ಮ ಪಕ್ಕದೂರಲ್ಲಿ ಗಣೇಶನ ಬಿಡ್ತಿದ್ರು, ಅಲ್ಲಿಗೆ ಹೋದ್ವಿ. ದೇವರೆಲ್ಲ ನೋಡ್ಕೊಬರೋಣ ಅಂತ. ಹಾಗೆ ಪ್ರಸಾದ ಕೊಡ್ತಿದ್ರು, ಪ್ರಸಾದ ಎಲ್ಲ ತಿಂದ್ಬಿಟ್ಟು ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ.